ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆ ದೇವನ ಆರಾಧಿಸುವ, ಘನಪಡಿಸುವ. ಬನ್ನಿ ಮತ್ತೆ ನಾವು ವಾಕ್ಯವನ್ನು ಧ್ಯಾನ ಮಾಡುವ. Hallelujah, praise the Lord. ಈ ಬೆಳಗಿನ ಜಾವದಲ್ಲಿ ನಮ್ಮ ಕರ್ತನನ್ನು ಆರಾಧಿಸೋಣ. ಆತನ ವಾಕ್ಯವೇ ನಮ್ಮ ಜೀವವು. Hallelujah, ಆತನ ವಾಕ್ಯವೇ ನಮ್ಮ ಆಧಾರವು. Thank you, Lord. We praise you, Father. We glorify you. We honor you, Lord. Jesus. ನೀನೇ ನನ್ನ ಉಸಿರು, ನೀನೇ ನನ್ನ ಉಸಿರು, ನಿನ್ನ ಸನ್ನಿಧಿ ನನಗೆ ಜೀವವು, ನೀ ಜೀವ ರೊಟ್ಟಿಯು, ನೀ ಜೀವ ರೊಟ್ಟಿಯು, ನಿನ್ ವಾಕ್ಯವೇ ನನಗೆ ಜೀವವು. Hallelujah. ನೀನೇ ನನ್ನ ಬಯಕೆ, ನೀನೇ ನೀನೇ ನನ್ನ ಉಸಿರು, ನೀನೇ ನನ್ನ ಉಸಿರು, ನಿನ್ನ ಸನ್ನಿಧಿ ನನಗೆ ಜೀವವು, ನೀ ಜೀವ ರೊಟ್ಟಿಯು, ನೀ ಜೀವ ರೊಟ್ಟಿಯು, ನಿನ್ನ ವಾಕ್ಯವೇ ನನಗೆ ಜೀವವು. ನೀನೇ ನನ್ನ ಆಸೆಯು, ನೀನೇ. Hallelujah, thank you, Lord. ನೀನೇ ನನ್ನ ಬಯಕೆಯು, ನೀನೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 1 ಮತ್ತು 2ನೇ ವಚನ. ನನ್ನ ಸಹೋದರರೇ, ಬೋಧಕರಾದ ನಮಗೆ ಕಠಿಣವಾದ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹು ಮಂದಿ ಬೋಧಕರಾಗಬೇಡ್ರಿ. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ. ಪ್ರಿಯರೇ, ಇಲ್ಲಿ ಯಾಕೋಬನು ಮಾತಾಡುತ್ತಾನೆ, ನನ್ನ ಸಹೋದರರೇ. ಸಹೋದರ ಅಂತ ಹೇಳಿದರೆ ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ್ದ ಪ್ರತಿಯೊಬ್ಬ ವ್ಯಕ್ತಿ ಆತನು ದೇವರ ಮಗನಾಗಿದ್ದಾನೆ. ಓಕೆ, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ತನ್ನ ಒಬ್ಬನೇ ಮಗನಾದ ಯೇಸುವನ್ನು ಈ ಲೋಕಕ್ಕೆ ಕಳಿಸಿದರು. ಒಬ್ಬನೇ ಮಗ. ಈಗ ಆತನ ಮಗನಿಗೆ ಅನೇಕ ಮಂದಿ ಸಹೋದರರು. ನಾವೆಲ್ಲರೂ
ಒಬ್ಬರಿಗೊಬ್ಬರು ಯೇಸುವನ್ನು ಅಂಗೀಕಾರ ಮಾಡಿದವರು ದೇವರ ಮಕ್ಕಳು ಮತ್ತು ಒಬ್ಬರಿಗೊಬ್ಬರು ಸಹೋದರರು, ಬ್ರದರ್. ಇಲ್ಲಿ ಯಾಕೋಬನು ಬರೀತಾನೆ, ನನ್ನ ಸಹೋದರಿ ಬೋಧಕರಾದ ನಮಗೆ, ಅವನನ್ನು ಸೇರಿಸಿ ಹೇಳ್ತಾನೆ, ಕಠಿಣವಾದ ತೀರ್ಪಾಗುವುದನ್ನು ತಿಳಿದುಕೊಂಡು ಬಹುಮಂದಿ ಬೋಧಕರಾಗಬೇಡ್ರಿ. ಓಕೆ, ಬೋಧಿಸುವುದಂದರೆ ಜೀವಿಸುವುದು, ಜೀವಿಸುವುದಂದರೆ ಬೋಧಿಸುವುದು. ಪುನಃ ನಾನು ಹೇಳ್ತೇನೆ, ಬೋಧಿಸುವುದಂದರೆ ಜೀವಿಸುವುದು. ನೀನು ಜೀವಿಸ್ತಿಲ್ಲ, ನೀನು ಬೋಧಿಸ್ತಿ, ಅದು ಕಪಟತನ. ಓಕೆ, ನೀನು ಜೀವಿಸ್ತಿಲ್ಲ, ನೀನು ಬೋಧಿಸ್ತಿ, ಅದು ಕಪಟತನ. ಅದಕ್ಕೆ ನೀನು ಜೀವಿಸದೆ ಬೋಧಿಸುವಂಥದ್ದು ಬರ್ತದೆ, ಇಟ್ ವಿಲ್ ಬ್ರಿಂಗ್ ಜಡ್ಜ್ಮೆಂಟ್, ತೀರ್ಪು. ಇಲ್ಲಿ ಬೋಧಕರಾದ ನಮಗೆ ಕಠಿಣವಾದ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹುಮಂದಿ ಬೋಧಕರಾಗಬೇಡ್ರಿ. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನ ಮಾಡಲು ಶಕ್ತನು. ಬೋಧಿಸುವುದಂದರೆ ವರ್ಡ್ ಆಫ್ ಫೇತ್, ಬೋಧಿಸುವುದಂದರೆ ನಂಬಿಕೆಯಲ್ಲಿ ಹೇಳುವಂಥದ್ದು. ಓಕೆ, ಮನುಷ್ಯನು ಹೊಸದಾಗಿ ಹುಟ್ಟಿದ್ದು ಆತ್ಮದಲ್ಲಿ, ಅವನು ದೇವ ಸ್ವರೂಪದಲ್ಲಿ ಹುಟ್ಟಿದ್ದು ಕ್ರಿಸ್ತನಲ್ಲಿ, ಆತ್ಮದಲ್ಲಿ. ಕ್ರಿಸ್ತನಲ್ಲಿ ನಾವು ಹೊಸ ಸೃಷ್ಟಿಯಾಗಿದ್ದೇವೆ. ನಾವು ಕ್ರಿಸ್ತನಲ್ಲಿ ಯಾರು ಆಗಿದ್ದೇವೆ ಎಂದು ಮಾತಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನೀನು ಮಾತಾಡುವುದಂದರೆ ನಿನ್ನ ದೇಹವನ್ನು ನೀನು ಸ್ವಾಧೀನಪಡಿಸು. ದೇಹವನ್ನು ಸ್ವಾಧೀನಪಡಿಸುತ್ತಂದರೆ ನಿನ್ನ ದೇಹದಲ್ಲಿ 5 ಪಂಚ ಇಂದ್ರಿಯಗಳಿವೆ. ಆ ಪಂಚ ಇಂದ್ರಿಯಗಳಿಂದ ಸೆನ್ಸಸ್ ಅಂತ ಹೇಳ್ತಾರೆ, ಅವುಗಳಿಂದ ನಿಮಗೆ ನಾಲೆಜ್ ಸಿಗ್ತದೆ, ಇನ್ಫಾರ್ಮೇಷನ್ ಸಿಗ್ತದೆ. ಆ ಇನ್ಫಾರ್ಮೇಷನನ್ನು, ಆ ಮಾಹಿತಿಯನ್ನು ನೀನು ಮಾತಾಡದೆ ಆತ್ಮಿಕವಾಗಿ ನೀನು ಯಾರಾಗಿದ್ದಿ, ಕ್ರಿಸ್ತನಲ್ಲಿ ಯಾರಾಗಿದ್ದಿ, ನಿನಗೇನು ಕೊಡಲ್ಪಟ್ಟಿದೆ, ನೀನು ಏನು ಮಾಡಲು ಶಕ್ತನು, ಇದನ್ನು ಮಾತಾಡುವಂಥದ್ದು ಬೋಧನೆ. ಪ್ರೈಸ್ ಗಾಡ್. ಇವತ್ತು ಬೋಧನೆ ಅಂತ ಹೇಳಿದರೆ ಕೇವಲ ಹಿಸ್ಟ್ರಿಯನ್ನು ಮಾತ್ರ ಅಲ್ಲ. ಹಿಸ್ಟ್ರಿಯನ್ನು ಮಾತಾಡುವುದಾದರೆ ಬೈಬಲ್ ಹೇಳ್ತದೆ, ಯಾರು ದೇವರ ವಾಗ್ದಾನಗಳನ್ನು ನಂಬಿಕೊಂಡು ಅದರ ಫಲಗೋಸ್ಕರ ಬಹು ದಿವಸ ತಾಳ್ಮೆಯಲ್ಲಿ ಇದ್ದುಕೊಂಡು ಆ ಫಲವನ್ನು ಹೊಂದಿದವರು ಅವರನ್ನು ಅನುಸರಿಸಿ ಅಂತ ಹೇಳ್ತದೆ. ಇಟ್ಸ್ ಎ ಹಿಸ್ಟ್ರಿ. ಓಕೆ, ಯಾರು ದೇವರ ವಾಕ್ಯವನ್ನು ನಂಬಿಕೊಂಡು, ಯಾರು ಫೇತನ್ನು ಫಾಲೋ ಮಾಡಿದ್ದಾರೆ, ಅವರನ್ನು ಅನುಸರಿಸಿ. ಇಲ್ಲಿ ಇನ್ನೊಂದು ವಚನ ನಾನು ನಿಮಗೋಸ್ಕರ ನಾನು ಮಾತಾಡ್ತೇನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ ನಾನು ಓದ್ತೇನೆ. ಇಲ್ಲಿ 6ನೇ ವಚನ ನಾನು ಓದ್ತೇನೆ. ಆದ್ದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೆನು, ಮನುಷ್ಯನು ನನಗೆ ಏನು ಮಾಡನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. ಓಕೆ, ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅವರು ಯಾವ ರೀತಿಯಿಂದ ನಡೆದುಕೊಂಡು ಪ್ರಾಣ ಬಿಟ್ಟರೆಂಬುದನ್ನು ಆಲೋಚಿಸಿರಿ. ಅವರ ನಂಬಿಕೆಯನ್ನು ಅನುಸರಿಸಿರಿ. ಇಲ್ಲಿ ಸತ್ಯವೇ ತಿಳಿದಿದೆ, ಅವರು ಯಾವ ರೀತಿಯಿಂದ ನಡ್ಕೊಂಡು ಪ್ರಾಣ ಬಿಟ್ಟರು ಅಂದರೆ ಈ ದೇಹವನ್ನು ಬಿಟ್ಟು ಹೋದರು. ಓಕೆ, ಅದನ್ನು ಆಲೋಚಿಸಿರಿ. ಬೈಬಲ್ ಹೇಳ್ತದೆ, ಅವರ ನಂಬಿಕೆಯನ್ನು ಅನುಸರಿಸಿರಿ. ಅವರು ನಂಬಿದ್ದು ಯಾರನ್ನು? ಯೇಸು ಕ್ರಿಸ್ತನನ್ನು. ಓಕೆ, ಅದಕ್ಕೆ ಮುಂದೆ ಹೇಳ್ತದೆ, ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದಾನೆ, ನಿರಂತರವೂ ಹಾಗೆ ಇರುವನು. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ನಾಳೆ ಅದೇ ರೀತಿ ಇರುವನು. ಬೈಬಲ್ ಹೇಳ್ತದೆ. ಹಾಗಾದರೆ ಅವರು ಹೇಗೆ ಕ್ರಿಸ್ತನಲ್ಲಿ ಇದ್ದುಕೊಂಡು ನಡ್ಕೊಂಡರು? ಓಕೆ, ಅವರ ನಂಬಿಕೆಯನ್ನು ಬೈಬಲ್ ಹೇಳ್ತದೆ. ಅವರು ಯಾವ ರೀತಿ ನಡ್ಕೊಂಡರು ಅಂದರೆ ಅವರು ಯಾವ ರೀತಿ ಕ್ರಿಸ್ತನಲ್ಲಿದ್ದುಕೊಂಡು ನಡ್ಕೊಂಡರು, ಅವರು ಹೇಗೆ ನಂಬಿಕೆಯಲ್ಲಿ ನಡ್ಕೊಂಡರು, ಹೇಗೆ ನಂಬಿಕೆಯಲ್ಲಿ ಅವರು ಮಾತಾಡಿದರು, ಹೇಗೆ ಅವರು ನಂಬಿಕೆಯಲ್ಲಿ ಜೀವಿಸಿದರು. ಅವರ ನಂಬಿಕೆಯನ್ನು ಅನುಸರಿಸಿರಿ. ಅವರು ನಂಬಿದ್ದು ಯಾರನ್ನು? ಕ್ರಿಸ್ತನನ್ನು. ಅವರು ದೇಹ ಬಿಟ್ಟು ಹೋಗ್ಬೋದು, ಬಟ್ ಕ್ರಿಸ್ತನು ಹಾಗೇ ಇದ್ದಾನೆ.
ಅವರ ಒಟ್ಟಿಗೆ ಇದ್ದ ಕ್ರಿಸ್ತನು ಈ ಹೊತ್ತು ಹಾಗೇ ಇದ್ದಾನೆ. ನೆಕ್ಸ್ಟ್ ಜನರೇಷನ್ ಕೂಡ ಹಾಗೇ ಆತನು ಇರ್ತಾನೆ. ಅದಕ್ಕೆ ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅವರು ಯಾವ ರೀತಿ ನಡ್ಕೊಂಡು ಪ್ರಾಣ ಬಿಟ್ಟರೆಂದು ಅವರನ್ನು ಆಲೋಚಿಸಿರಿ. ಜ್ಞಾಪಕ ಮಾಡಿಕೊಳ್ಳಿರಿ, ಪ್ರಾಣ ಬಿಟ್ಟರು ಆಲೋಚಿಸಿರಿ, ಅವರ ನಂಬಿಕೆಯನ್ನು ಅನುಸರಿಸಿರಿ. ಇಲ್ಲಿ ಯಾಕೋಬ ಹೇಳ್ತಾನೆ, ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು. ಹೇಗೆ ನಂಬಿಕೆಯಲ್ಲಿ ನಾವು ಮಾತಾಡುವಂಥದ್ದು? ಮೇ ಬಿ ನಿನ್ನ ದೇಹಕ್ಕೆ ಸಿಂಪ್ಟಮ್ಸ್ ಬರ್ತಾ ಇದೆ. ಯು ಮಸ್ಟ್ ಸ್ಪೀಕ್ ವರ್ಡ್. ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ನನ್ನ ಪಾಪಗಳನ್ನು ಆತನು ತಾನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಇದನ್ನು ನಾವು ನಂಬಬೇಕು. ಮೇ ಬಿ ನಿನ್ನ ನಂಬಿಕೆಗೆ ಆಧಾರ ನಿಮ್ಮ ದೇಹ ಅಲ್ಲ, ನಿಮ್ಮ ನಂಬಿಕೆಗೆ ಆಧಾರ ದೇವರ ವಾಕ್ಯ. ಮೇ ಬಿ ನಿಮಗೆ ಫೀಲಿಂಗ್ ಆಗಲಿಕ್ಕಿಲ್ಲ, ಮೀನ್ಸ್ ನಿಮಗೇನಾದರೂ ಅನಿಸ್ಲಿಕ್ಕಿಲ್ಲ, ನಿಮಗೇನು ನೋವಾಗ್ಬೋದು. ಮೇ ಬಿ ನಿಮಗೆ ಏನೋ ದೇಹಕ್ಕೆ ವೀಕ್ನೆಸ್ ಆಗಿರ್ಬೋದು, ಬಲಹೀನತೆ ಇರ್ಬೋದು. ಬಟ್ ಅದರ ಮಧ್ಯದಲ್ಲಿ ನೀವು ದೇವರ ವಾಕ್ಯವನ್ನು ನಂಬುತ್ತೀರಿ, ದೇವರ ವಾಕ್ಯವನ್ನು ನಂಬಿ ನೀವು ಮಾತಾಡುತ್ತೀರಿ. ದಟ್ ಮೀನ್ಸ್ ನಿನ್ನ ದೇಹವನ್ನು ಸ್ವಾಧೀನಪಡಿಸ್ತೀರಿ. ದೇಹ ಏನು ಹೇಳ್ತದೆ ಅದನ್ನು ನೀನು ಮಾತಾಡದೆ, ವಾಕ್ಯ ಏನು ಹೇಳ್ತದೆ ಅದನ್ನು ನೀನು ಮಾತಾಡುವಂಥದ್ದು ನಂಬಿಕೆ. ಲೋಕ ಏನು ಹೇಳ್ತದೆ ಅದನ್ನು ನೀನು ನಂಬದೆ, ವಾಕ್ಯ ಏನು ಹೇಳ್ತದೆ ಅದನ್ನು ನಂಬುವಂಥದ್ದೇ ನಂಬಿಕೆ. ಜನರು ಏನು ಹೇಳ್ತಾರೆ ಅದನ್ನು ನಂಬದೆ, ದೇವರ ವಾಕ್ಯ ಏನು ಹೇಳ್ತದೆ ನಿನ್ನ ಆರೋಗ್ಯದ ಬಗ್ಗೆ ಅದನ್ನು ನಂಬುವುದು ನಂಬಿಕೆ. ನಿನ್ನ ಫ್ರೆಂಡ್ಸ್ ಏನು ಹೇಳ್ತಾರೆ ಅದನ್ನು ನೀನು ನಂಬದೆ, ವಾಕ್ಯ ಏನು ಹೇಳ್ತದೆ ಅದನ್ನು ನೀನು ನಂಬುವಂಥದ್ದು. ಅಥವಾ ನಿನ್ನ ಸೇವಕರು ಏನು ಹೇಳ್ತಾರೆ ಅದನ್ನು ನಂಬದೆ, ವಾಕ್ಯ ಏನು ಹೇಳ್ತದೆ ಅದನ್ನು ನಂಬುವಂಥದ್ದು. ಒಂದು ವೇಳೆ ಸೇವಕ ವಾಕ್ಯವನ್ನು ಹೇಳಿದರೆ ಅದನ್ನು ನಂಬಿರಿ. ಇಲ್ಲಿ ಬೈಬಲ್ ಹೇಳ್ತದೆ, ನಿಮಗೆ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅವರು ಯಾವ ರೀತಿ ನಡ್ಕೊಂಡು ಪ್ರಾಣ ಬಿಟ್ಟರು ಎಂಬುದನ್ನು ಆಲೋಚಿಸಿರಿ, ಅವರ ನಂಬಿಕೆಯನ್ನು ಅನುಸರಿಸಿರಿ. ಫಾಲೋ ದೇರ್ ಫೇತ್. ಯಾಕೆ? ಯೇಸು ಕ್ರಿಸ್ತನ್ ನಿನ್ನೆ ಅವರೊಟ್ಟಿಗಿದ್ದ ಹಾಗೆ ಅದೇ ಯೇಸು ಕ್ರಿಸ್ತನ ಅದೇ ವಾಕ್ಯ ಇವತ್ತು ನಮಗೂ ಇದೆ. ನೆಕ್ಸ್ಟ್ ಜನರೇಷನ್ ಅದು ವಾಕ್ಯ ಇದೆ. ಒಂದು ವೇಳೆ ಕ್ರಿಸ್ತನ ಬರೋಣ ತಡವಾಗಿರುವುದು, ಇದು ಕೃಪೆಯ ಕಾಲ. ಓಕೆ, ಯಾವಾಗ ಯೇಸು ಕ್ರಿಸ್ತನು ಪುನರುತ್ಥನಾದನು, ಆತನ ಎರಡನೇ ರಹಸ್ಯ ಬರೋಣದವರೆಗೆ ಅದಕ್ಕೆ ಕೃಪಾಕಾಲ ಅಂತ ಕರೀತಾರೆ. ಅಲ್ಲಿ ಮುಂದೆ ಓದಿ ನಮಗೆ ಸಿಗ್ತದೆ 8ನೇ ವಚನ, 13ನೇ ಅಧ್ಯಾಯ 8ನೇ ವಚನ, ಇಬ್ರಿಯರಿಗೆ ಬರೆದ ಗ್ರಂಥ. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದಾನೆ, ನಿರಂತರ ಹಾಗೆ ಇರುವನು. 9ನೇ ವಚನ, ನಾನಾ ವಿಧವಾದ ಅನ್ಯ ಉಪದೇಶಗಳ ಸೆಳವಿಗೆ ಸಿಕ್ಕಬೇಡ್ರಿ, ದೇವರ ಕೃಪೆಯನ್ನು ಆತುಕೊಂಡು ಮನಸ್ಸನ್ನು ದೃಢ ಮಾಡಿಕೊಳ್ಳುವುದು ಉತ್ತಮವೇ. ಬೈಬಲ್ ಹೇಳ್ತದೆ, ಯೇಸು ಕ್ರಿಸ್ತ ನಿನ್ನ ಇದ್ದ ಹಾಗೆ ಇವತ್ತು ನಾಳೆ ಹಾಗೇ ಇರುವನು, ನಿರಂತರ ಹಾಗೆ ಇರುವನು. ನಾನಾ ವಿಧವಾದ ಉಪದೇಶಗಳ ಸೆಳವಿಗೆ ಸಿಕ್ಕಬೇಡ್ರಿ, ದೇವರ ಕೃಪೆಯನ್ನು ಆತುಕೊಂಡು ಮನಸ್ಸನ್ನು ದೃಢ ಮಾಡಿಕೊಳ್ಳುವುದೇ ಉತ್ತಮ. ವಿವಿಧ ಬೋಧನೆಗಳು ಬರ್ತವೆ. ಬೋಧಿಸುವುದಂದರೆ ಜೀವಿಸುವುದು. ಏನು ದೇವರ ವಾಕ್ಯ ಮಾತಾಡಲ್ಪಟ್ಟಿದೆ ಆ ರಿಸಲ್ಟ್ ನಿನ್ನಲ್ಲಿ ಕಾಣಬೇಕು. ಗಬ್ರಿಯೇಲನು ಹೇಳ್ತಾನೆ ಮರಿಯಳಿಗೆ, ದೇವರ ಬಾಯಿಂದ ಹೊರಡುವ ಯಾವ ಮಾತು ಕೂಡ ಅದು ನಿಷ್ಫಲವಾಗುವುದಿಲ್ಲ. ಬೇಕಾದರೆ ವಚನವನ್ನು ಓದುವ ಲೂಕನು ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 37ನೇ ವಚನ, ದೇವರಿಂದ ಬರುವ ಯಾವ ಮಾತಾಡಿದರೂ ನಿಷ್ಫಲವಾಗುವುದಿಲ್ಲ ಅಂದನು. ಇಮಿಡಿಯೇಟ್ಲಿ 38ನೇ ವಚನ ನಾವು ನೋಡ್ತೇವೆ. ಆಗ ಮರಿಯಳು, ಇಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. ನಿನ್ನ ಮಾತಿನಂತೆ ನನಗಾಗಲಿ. ಆ ದೇವದೂತನ ಅವನ ಮಾತನ್ನು ಹೇಳಿಲ್ಲ, ದೇವರ ಮಾತನ್ನು ಹೇಳಿದ. ದೇವರ ಮಾತನ್ನು ಈಕೆಗೆ ತಲುಪಿಸಿದ. ನೀನು ಏನು ಮಾತಾಡಿದಿ ದೇವರ ಮಾತು, ಅದೇ ಮಾತು ನನ್ನಲ್ಲಿ ನೆರವೇರಲಿ, ನಿನ್ನ ಮಾತಿನಂತೆ ನನ್ನಲ್ಲಿ ಆಗಲಿ. ಆ ಮಾತು ಫಲ ಕೊಟ್ಟಿತ್ತು. ಯೇಸು ಸ್ವಾಮಿ ಹುಟ್ಟಿದ. ಇವತ್ತು ಏನು ದೇವರು ನಮಗೆ ಅಪೋಸ್ತಲರ ಮೂಲಕ, ಪ್ರವಾದಿಗಳ ಮೂಲಕ
ಕ್ರಿಸ್ತನ ಮೂಲಕ, ಆತನ ಬಾಯಿಯ ಮೂಲಕ ಏನು ಮಾತಾಡಿದಾನೋ ಅದನ್ನು ನಂಬುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನಂಬಿದರೆ ಅದು ನಮ್ಮ ಜೀವಿತದಲ್ಲಿ ಫಲ ಕೊಡ್ತದೆ, ನಂಬದಿದ್ದರೆ ಅದು ಫಲ ಕೊಡುವುದಿಲ್ಲ. ಓಕೆ, ಅಪೊಸ್ತಲ ಪೌಲ್ ಇಲ್ಲಿ ಥೆಸಲೋನಿಕರಿಗೆ ಬರೆದ ಪತ್ರಿಕೆಯಲ್ಲಿ ಆತನು ಹೇಳ್ತಾನೆ, ನಾವು ನೋಡ್ತೇವೆ 1 ಥೆಸಲೋನಿಕ 2:13 ಹೀಗಿರಲಾಗಿ ನೀವು ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯವೆಂದೆನಿಸದೆ ದೇವರ ವಾಕ್ಯವೆಂದು ತಿಳಿದು ಅಂಗೀಕರಿಸತಕ್ಕಾಗಿ ನಾವಂತೂ ಎಡೆಬಿಡದೆ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತೇವೆ. ಅದು ನಿಜವಾಗಿ ದೇವರ ವಾಕ್ಯವೇ. ಅದು ನಂಬುವವರಾದ ನಿಮ್ಮ ಒಳಗೆ, ದ ಇಂಪಾರ್ಟೆಂಟ್, ನಂಬುವವರಾದ ನಿಮ್ಮ ಒಳಗೆ ಬಲವಾಗಿ ಕೆಲಸ ನಡೆಸ್ತದೆ. ನೀವು ನಂಬಿದರೆ ಅದು ಬಲವಾಗಿ ಕೆಲಸ ಮಾಡ್ತದೆ. ಇಫ್ ಯು ಬಿಲೀವ್ ಇಟ್ ವಿಲ್ ವರ್ಕ್ ಮೈಟಿಲಿ. ಇಟ್ ವಿಲ್ ವರ್ಕ್ ಇನ್ ಯುವರ್ ಸ್ಪಿರಿಟ್, ನಿಮ್ಮ ಆತ್ಮದಲ್ಲಿ, ನಿಮ್ಮ ಪ್ರಾಣದಲ್ಲಿ, ನಿಮ್ಮ ಶರೀರದ ಒಳಗೆ ಅದು ಕೆಲಸ ಮಾಡುತ್ತದೆ. ಓಕೆ, ನಂಬುವವರಾದ ನಿಮ್ಮ ಒಳಗೆ ಅದು ಕೇವಲ ಕೆಲಸ ಮಾಡುವುದಲ್ಲ, ಬಲವಾಗಿ ಕೆಲಸ ಮಾಡುತ್ತಂತ ಬೈಬಲ್ ಹೇಳ್ತದೆ. ಬಲವಾಗಿ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ಯಾಕೋಬ ಹೇಳ್ತಾನೆ, ನನ್ನ ಸಹೋದರೇ ಬೋಧಕರಾದ ನಮಗೆ, ಅವನನ್ನು ಸೇರಿಸಿ ಹೇಳ್ತಾನೆ, ನಮಗೆ ಕಠಿಣ ತೀರ್ಪಾಗುವುದೆಂದು ತಿಳಿದು ಎಲ್ಲರೂ ಬೋಧಕರಾಗಬೇಡ್ರಿ. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನ ಮಾಡಲು ಶಕ್ತನು. ದಟ್ ಮೀನ್ಸ್ ಪ್ರೀಚಿಂಗ್ ಅಂದರೆ ವರ್ಡ್ ಆಫ್ ಫೇತ್. ನೀನು ಇಂದ್ರಿಯಗಳ ಪ್ರೇರೇಪಣೆಯಿಂದ ಮಾತಾಡೋದಲ್ಲ, ಸಿಕ್ಕಿದವರಿಗೆ ತೀರ್ಪು ಮಾಡೋದಲ್ಲ, ಅವರು ಹಾಗೆ ಇವರು ಹಾಗೆ, ಇವರು ಸರಿ ಇಲ್ಲ ಅವರು ಸರಿ ಇಲ್ಲ, ಇದು ಅಲ್ಲ. ನಾವು ಕ್ರಿಸ್ತನ ವಿಷಯದಲ್ಲಿ ಮಾತಾಡಲಿಕ್ಕೆ ಕರೆಯಲ್ಪಟ್ಟವರು. ಓಕೆ, ಕ್ರಿಸ್ತನ ವಿಷಯವಾಗಿ ಮಾತಾಡಿದಾಗ ಯಾವುದು ಸರಿ ಇಲ್ಲ ಯಾವುದು ಸರಿ ಇದೆ ಅದು ತನ್ನಷ್ಟೇ ಗೊತ್ತಾಗ್ತದೆ. ಓಕೆ, ತನ್ನಷ್ಟೇ ಗೊತ್ತಾಗ್ತದೆ. ಬೆಳಕಿನಿಂದ ಎಲ್ಲ ಕಸ ಕಾಣ್ತದೆ. ಬೆಳಕೇ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಕಸ ಇದೆ ಇಲ್ಲಿ ಕಸ ಇದೆ ಅಂತ ಹೇಳಿದರೆ ಕಾಣೋದಿಲ್ಲ. ಓಕೆ, ಯಾವಾಗ ಬೆಳಕು ಹಾಕಿದಾಗ ಮನುಷ್ಯರಿಗೆ ಕಾಣ್ತದೆ ಯಾವ ಸರಿ ಯಾವ ತಪ್ಪು, ಅವ್ರಿಗೆ ಗೊತ್ತಾಗ್ತದೆ. ಒಬ್ಬ ವ್ಯಕ್ತಿ ವಾಕ್ಯವನ್ನು ಜೀವಿಸಿದಾಗ ಅದು ಅವನಿಗೆ ಗೊತ್ತಾಗ್ತದೆ ಯಾವುದು ಸರಿಯಲ್ಲ ಅಂತ. ಅದರಿಂದ ದೇವರ ವಾಕ್ಯವೇ ನಿಮ್ಮ ಜೀವಿತಕ್ಕೆ ಆಧಾರ. ಅದರಿಂದ ನಿಮ್ಮ ನಾಲಿಗೆ ಸರಿಯಾಗಬೇಕಂತ ಹೇಳಿದರೆ ನಿಮ್ಮ ಹೃದಯ ಸರಿ ಇರಬೇಕು. ಒಬ್ಬ ನಾಲಿಗೆಯನ್ನು ಅಷ್ಟು ಈಸಿಯಲ್ಲಿ ಹತೋಟಿಗೆ ತರಲಿಕ್ಕೆ ಆಗೋದಿಲ್ಲ. ನಿಮ್ಮ ಇಂದ್ರಿಯಗಳು ನಿಮ್ಮ ನಾಲಿಗೆಯನ್ನು ಹತೋಟಿಗೆ ತರಲಿಕ್ಕೆ ಆಗೋದಿಲ್ಲ. ಬೇಕಾದರೆ ನಾನು ಓದ್ತೇನೆ, ಯಾಕೋಬನ ಪತ್ರಿಕೆ 3:3 ನಾವು ಕುದುರೆಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದಿರುವಾಗ ಅವುಗಳ ಬಾಯಿಗೆ ಕಡಿವಾಣ ಹಾಕುತ್ತೇವಲ್ಲ, ಆಗ ಅವುಗಳ ದೇಹವನ್ನೆಲ್ಲ ತಿರುಗಿಸ್ತಕ್ಕೆ ಆಗುತ್ತದೆ. ಹಡಗುಗಳನ್ನು ನೋಡ್ರಿ, ಅವು ಬಹು ದೊಡ್ಡವು, ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತವೆ. ಆದರೂ ನಡೆಸುವವನು ಬಹು ಸಣ್ಣ ಚುಕಾಣೆಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸ್ತಾನೆ. ಹಾಗೆಯೇ ನಾಲಿಗೆಯು ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಎಷ್ಟೋ ಕೊಂಚ ಕಿಚ್ಚು ಎಷ್ಟೋ ದೊಡ್ಡ ಕಾಡನ್ನು ಉರಿಸ್ತದೆ. ನೋಡ್ರಿ, ನಾಲಿಗೆಯು ಕಿಚ್ಚೆ, ನಾಲಿಗೆಯು ಅಧರ್ಮಲೋಕ ರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟಿದೆ. ಅದು ದೇಹವನ್ನೆಲ್ಲ ಕೆಡಿಸ್ತದೆ. ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚ ಎಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ಓಕೆ, ನರಜಾತಿಯು ಸಕಲ ಜಾತಿಯ ಮೃಗ, ಪಕ್ಷಿ, ಕ್ರಿಮಿ, ಜಲಚರಗಳನ್ನು ಹತೋಟಿಗೆ ತರುವುದುಂಟು ಮತ್ತು ತಂದದುಂಟು. ಆದರೆ ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು. ಅದು ಸುಮ್ಮನಿರಲಾರದ ಕೆಡುಕಾಗಿದೆ, ಮಾರಣಕರವಾದ ವಿಷದಿಂದ ತುಂಬಿದೆ. ಆದರೆ ನಾಲಿಗೆಯನ್ನು ಯಾವ ಮನುಷ್ಯನು ಹತೋಟಿಗೆ ತರಲಾರ. ನಾಲಿಗೆಯನ್ನು ಹತೋಟಿಗೆ ತರಬೇಕಾದರೆ ಯು ಮಸ್ಟ್ ಬಾರ್ನ್ ಅಗೇನ್. ನಿಮ್ಮ ಆತ್ಮದಲ್ಲಿ ನೀವು ಹೊಸದಾಗಿ ಹುಟ್ಟಿದಾಗ ನಿಮ್ಮ ನಾಲಿಗೆ ಮಾತಾಡ್ತದೆ. ಹೃದಯದಲ್ಲಿ ತುಂಬಿರುವಂಥದ್ದು. ಹೃದಯದಲ್ಲಿ ನಿಮ್ಮ ವಾಕ್ಯ ಇಲ್ಲ ಅಂತ ಹೇಳಿದರೆ ನಿಮ್ಮ ನಾಲಿಗೆ ವಾಕ್ಯವನ್ನು ಮಾತಾಡೋದಿಲ್ಲ. ಪ್ರೈಸ್ ಗಾಡ್. ಈ ಸ್ವಾಮಿ ಹೇಳಿದ, ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡ್ತದೆ. ಬಾಯಲ್ಲಿ ಹೊರಡಬೇಕಂತ ಹೇಳಿದರೆ ಹೃದಯದಲ್ಲಿ ವಾಕ್ಯ ಇರಬೇಕು. ನಿನ್ನ ನಾಲಿಗೆ ನೋಡೋ ಗೊತ್ತಾಗ್ತದೆ ನಿನ್ನ ಹೃದಯದಲ್ಲಿ ಎಷ್ಟು ವಾಕ್ಯ ತುಂಬಿದೆ ಅಂತ. ಒಂದು ಬೋರ್ವೆಲ್ನಲ್ಲಿ ಎಷ್ಟು ನೀರಿದೆ ಅಂತ ಗೊತ್ತಾಗುವಂಥದ್ದು ಅದು ಹೊರಗೆ ಹಾಕಿದಾಗ. ಅದೇ ರೀತಿ ನಿನ್ನ ಹೃದಯದ ಒಳಗೆ ಎಷ್ಟು ವಾಕ್ಯ ಇದೆ ಅಂತ ಗೊತ್ತಾಗುವಂಥದ್ದು ನಿನ್ನ ನಾಲಿಗೆಯಿಂದ. ಕೆಲವರು ಹೇಳ್ತಾರೆ, ಅವನು ಹೃದಯದಲ್ಲಿ ಒಳ್ಳೆಯ ವ್ಯಕ್ತಿ, ನಾಲಿಗೆಯಲ್ಲಿ ಮಾತ್ರ ಬಡಬಡ ಅಂತ. ಅದು ಲೋಕ ಹೇಳುವುದು, ದೇವರ ವಾಕ್ಯ ಹೇಳುವುದಿಲ್ಲ.
ದೇವರ ವಾಕ್ಯ ಹೇಳ್ತದೆ, ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಬರುತ್ತದೆ. ಹೃದಯದಲ್ಲಿ ಏನು ತುಂಬಿದೆ ಅದೇ ಬಾಯಲ್ಲಿ ಬಡಬಡ ಅದೇ. ಬಟ್ ಲೋಕ ಹೇಳ್ತದೆ ಹೃದಯದಲ್ಲಿ ಅವನು ಬಹಳ ಒಳ್ಳೆಯ ವ್ಯಕ್ತಿ ಅಂತ. ನೋ, ಹೃದಯದಲ್ಲಿ ಏನಿದೆ ಅದೇ ಅವನ ಬಾಯಲ್ಲಿ ಬರುತ್ತದೆ. ಹೃದಯದಲ್ಲಿ ವಾಕ್ಯ ಇದ್ದರೆ ಬಾಯಲ್ಲಿ ವಾಕ್ಯ ಬರುತ್ತದೆ. ಹೃದಯದಲ್ಲಿ ಆರೋಗ್ಯ ಇದ್ದರೆ ಬಾಯಲ್ಲಿ ಆರೋಗ್ಯ ರಿಲೀಸ್ ಆಗ್ತದೆ. ಹೃದಯದಲ್ಲಿ ಸಮೃದ್ಧಿ ಇದ್ದರೆ ನೀವು ಬಾಯಲ್ಲಿ ಸಮೃದ್ಧಿ ಮಾತಾಡ್ತೀರಿ. ಹೃದಯದಲ್ಲಿ ಪ್ರೀತಿ ಇದ್ದರೆ ನೀವು ಬಾಯಲ್ಲಿ ಪ್ರೀತಿಯನ್ನೇ ರಿಲೀಸ್ ಮಾಡುತ್ತೀರಿ. ಯು ಕ್ಯಾನ್ ರಿಲೀಸ್ ಲವ್ ಇನ್ ಯುವರ್ ಟಂಗ್. ನೀವು ಮಾತಾಡ್ತೀರಿ. ಅದರಿಂದ ಒಬ್ಬನು ನಾಲಿಗೆಗೆ ಕಡಿವಾಣವನ್ನು ಹಾಕದಿದ್ದರೆ ಅವನ ಭಕ್ತಿ ಅವನಿಗೆ ಯಾವ ಪ್ರಯೋಜನ ಉಂಟು ಮಾಡುವುದಿಲ್ಲ. ಒಬ್ಬನ ಭಕ್ತಿ ಇಂಪಾರ್ಟೆಂಟ್. ನಾಲಿಗೆ. ಇವತ್ತು ನಿಮಗೆ ರಕ್ಷಣೆ ಆದದ್ದು ನಿಮ್ಮ ನಾಲಿಗೆಯಿಂದ, ನಿಮಗೆ ಬಿಡುಗಡೆ ಆದದ್ದು ನಿಮ್ಮ ನಾಲಿಗೆಯಿಂದ. ನಿನ್ನ ಮಾತುಗಳಿಂದಲೇ ನೀನು ನೀತಿವಂತನೆಂದು ಅಪರಾಧಿ ಎಂದು ತೀರ್ಪು ಹೊಂದಿವಿ. ನಿನ್ನ ಮಾತುಗಳಲ್ಲಿ ನೀನು ಪರಲೋಕಕ್ಕೆ ನರಕಕ್ಕೆ ಹೋಗುವಂಥದ್ದು. ನಿನ್ನ ಮಾತುವೇ ನಿನ್ನ ಜೀವಿತದ ಡೈರೆಕ್ಷನ್. ನಿನ್ನ ಮಾತೇ ನಿನ್ನ ಜೀವಿತವನ್ನು ರೂಪಿಸಲಿಕ್ಕೆ ದೇವರು ನಿನಗೆ ಕೊಟ್ಟ ಅಂಗ. ಒಬ್ಬ ದೊಡ್ಡ ಹಡಗನ್ನು ಕಂಟ್ರೋಲ್ ಮಾಡುವುದು ಸಣ್ಣ ಚುಕಾಣೆಯಿಂದ. ಚುಕಾಣೆ ಇಲ್ಲ ಅಂದರೆ ಆ ಇಡೀ ದೊಡ್ಡ ಹಡಗನ್ನು ಸ್ವಾಧೀನ ಮಾಡಲಿಕ್ಕೆ ಆಗುವುದಿಲ್ಲ. ಕುದುರೆಗೆ ಕಡಿವಾಣ ಇರುವುದು ಕುದುರೆಯನ್ನು ಸ್ವಾಧೀನ ಮಾಡಲಿಕ್ಕೆ. ಅದೇ ರೀತಿ ನಮ್ಮ ಜೀವಿತವನ್ನು ಸ್ವಾಧೀನ ಮಾಡಲಿಕ್ಕೆ, ನಮ್ಮ ಜೀವಿತವನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು ನಾಲಿಗೆಯನ್ನು ಉಪಯೋಗಿಸ್ತೇವೆ. ನಿನ್ನ ನಾಲಿಗೆ ಸರಿ ಇದೆ, ನಿನ್ನ ದೇಹ ಸರಿ ಇರ್ತದೆ. ನಿನ್ನ ನಾಲಿಗೆ ಸರಿ ಇದೆ, ನಿನ್ನ ಕುಟುಂಬ ಸರಿ ಇರ್ತದೆ. ನಿನ್ನ ನಾಲಿಗೆ ಸರಿ ಇದೆ, ನೀನು ಮಾಡುವ ಕರ್ತನ ಸೇವೆ ಸರಿ ಇರ್ತದೆ. ನಿನ್ನ ಫೈನಾನ್ಷಿಯಲ್ ಕಂಡೀಷನ್ ಕ್ಲಿಯರ್ ಆಗಿರ್ತದೆ. ನೀನು ಕೈ ಹಾಕಿದ ಬಿಸ್ನೆಸ್ ಕ್ಲಿಯರ್ ಆಗಿರ್ತದೆ. ನಿನ್ನ ಮಕ್ಕಳು ಕ್ಲಿಯರ್ ಆಗಿರ್ತಾರೆ. ನಿನ್ನ ನಾಲಿಗೆ ಸರಿ ಇದ್ದರೆ. ನಿನಗೆ ನಾಲಿಗೆ ಸರಿ ಇಲ್ಲ ಅಂತ ಹೇಳಿದರೆ ಯು ಆರ್ ಇನ್ ಟ್ರಬಲ್. ಅದರಿಂದ ನಿಮ್ಮ ನಾಲಿಗೆಯನ್ನು ಬಹು ಜಾಗ್ರತೆಯಿಂದ ಕಾಪಾಡ್ರಿ. ಈ ವಚನವನ್ನು ಪುನಃ ಪುನಃ ಕೇಳಿ ನಿಮ್ಮ ನಾಲಿಗೆಯನ್ನು ರೂಪಿಸಿರಿ. ಹೇಗೆ ರೂಪಿಸುವುದು? ದೇವರ ವಾಕ್ಯ, ಕ್ರಿಸ್ತನಲ್ಲಿ ನೀವು ಯಾರು, ಕ್ರಿಸ್ತನಲ್ಲಿ ನಿಮ್ಗೆ ಏನು ಕೊಡಲ್ಪಟ್ಟಿದೆ, ಕ್ರಿಸ್ತನಲ್ಲಿ ಮಾಡೋ ಶಕ್ತರು ಎಂಬುದನ್ನು ಧ್ಯಾನ ಮಾಡಿರಿ. ಅದನ್ನು ಹೇಳಿರಿ. ಹೇಳಿದಾಗ ನಿಮ್ಮ ದೇಹ ಏನಾಗ್ತದೆ? ವಾಕ್ಯಕ್ಕೆ ಟ್ರೈನ್ ಆಗ್ತದೆ. ಯು ಕ್ಯಾನ್ ಟ್ರೈನ್ ಯುವರ್ ಬಾಡಿ, ಯು ಕ್ಯಾನ್ ಕಂಟ್ರೋಲ್ ಯುವರ್ ಬಾಡಿ, ಡಿಸಿಪ್ಲಿನ್ ಯುವರ್ ಬಾಡಿ. ಓಕೆ. ಅದರಿಂದ ಪ್ರಿಯರೇ, ಯಾರು ನೀವು ವೀಕ್ಷಿಸ್ತಾ ಇದ್ದೀರಿ, ಎಷ್ಟವರಿಗೆ ಯೇಸುವನ್ನು ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ ಇದು ಸರಿಯಾದ ಸಮಯ. ಯೇಸುವನ್ನು ನಿಮ್ಮ ಹೃದಯದಲ್ಲಿ ಕರೆಯಿರಿ. ಆಗ ನೀವು ನಿತ್ಯ ಜೀವವನ್ನು ಹೊಂದುತ್ತೀರಿ. ಯೇಸು ನಿನಗೋಸ್ಕರ ಸತ್ತಿದ್ದಾನೆ, ರಕ್ತವನ್ನು ಸುರಿಸಿದ್ದಾನೆ, ಹೂಣಲ್ಪಟ್ಟಿದ್ದಾನೆ, 3ನೇ ದಿನ ಪುನರುತ್ಥಾನಾಗಿದೆ. ನೀನು ಹೃದಯದಲ್ಲಿ ನಂಬಿದರೆ ನಿನಗೆ ನೀತಿ ದೊರಕುತ್ತದೆ. ಬಾಯಿಂದ ಅನೌನ್ಸ್ ಮಾಡಿದರೆ ನಿನಗೆ ರಕ್ಷಣೆ ಆಗ್ತದೆ ಮತ್ತು ನೀನು ಪವಿತ್ರಾತ್ಮನ ದಾನವನ್ನು ಹೊಂದುತ್ತಿ, ವರವನ್ನು ಹೊಂದುತ್ತಿ. ಓಕೆ, ನಾನು ಪ್ರಾರ್ಥನೆ ಮಾಡುತ್ತೇನೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ. ಯೇಸು ನಮಗೋಸ್ಕರ ಸತ್ತು ರಕ್ತವನ್ನು ಸುರಿಸಿ ನಮ್ಮ ತೀರ್ಪನ್ನು ಹೊತ್ತುಕೊಂಡು ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನೆಂದು ನಾವು ನಮ್ಮ ಹೃದಯದಲ್ಲಿ ನಂಬುತ್ತೇವೆ. ಬಾಯಿಂದ ಅರಿಕೆ ಮಾಡುತ್ತೇವೆ, ಯೇಸುವೆ ನಮ್ಮ ಕರ್ತನೆಂದು. ನಾವು ನಂಬುತ್ತೇವೆ ನಮಗೆ ಬಿಡುಗಡೆ ಆಯಿತು. ನಾವು ನಂಬುತ್ತೇವೆ ನಾವು ರಕ್ಷಣೆಯನ್ನು ಹೊಂದಿದ್ದೇವೆ. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮನ ದಾನವನ್ನು ನಂಬಿಕೆಯ ಮೂಲಕ ನಾವು ಹೊಂದುತ್ತೇವೆ. ತಂದೆ, ಇವತ್ತು ವಾಕ್ಯದ ಮೂಲಕ ನೀವು ಮಾತಾಡಿದಿ. ಒಬ್ಬನ ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನ ಮಾಡಲು ಶಕ್ತನು. ಇವತ್ತು ನಾವು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ, ಕ್ರಿಸ್ತನ ನಮಗೆ ಏನು ಕೊಟ್ಟಿದ್ದಿ, ಕ್ರಿಸ್ತನಲ್ಲಿ ಏನು ಮಾಡಲು ಶಕ್ತರು ಎಂಬ ಈ ತಿಳುವಳಿಕೆ, ಗ್ರಹಿಕೆ ನಮ್ಮಲ್ಲಿ ಯಾವಾಗಲೂ ಉಂಟಾಗುವಂತೆ ನೀನು ನಡೆಸ್ತೀವಿ. ಅದಕ್ಕೋಸ್ಕರ ಸ್ತೋತ್ರ ತಂದೆ. ಎಲ್ಲ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ, ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಅವರಿಗೋಸ್ಕರ ನಾವು ಪ್ರಾರ್ಥಿಸ್ತೇನೆ. ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ. ಎಲ್ಲ ಕೆಡುಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡುತ್ತೆ ಯೇಸು ನಾಮದಲ್ಲಿ ತಂದೆ. ಆಮೆನ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ನೀವು ವೀಕ್ಷಿಸಿರಿ. ಬಿಗ್ ಜೆ ಫೇಸ್ಬುಕ್ಕಲ್ಲಿ ಸಹ ವಾಚ್ ಮಾಡ್ಬೋದು. ಅದೇ ರೀತಿ 7:30ರಿಂದ 8 ಗಂಟೆ ತನಕ ನಮ್ಮ ವರ್ಡ್ ಆಫ್ ವಿಕ್ಟ್ರಿ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿರಿ. ಅದರಲ್ಲಿ ನೀವು ರಿಪೀಟಾಗಿ ಇದೇ ಮೆಸೇಜನ್ನು ನೀವು ಕೇಳ್ಬೋದು. ಇತರ ಮೆಸೇಜ್ಗಳನ್ನು ಕೇಳಿ ಆತ್ಮಿಕ ಪ್ರಯೋಜನವನ್ನು ಹೊಂದಿರಿ. ಇತರರಿಗೂ ನೀವು ಹಂಚಿ, ಇತರರಿಗೆ ನೀವು ಶೇರ್ ಮಾಡಿ. ಓಕೆ, ಅದರಿಂದ ಕಂಟಿನ್ಯೂ ಆಗಿ ಬಿಗ್ ಜೆ ಟಿ ವಿ ಮತ್ತು ಯೂಟ್ಯೂಬಲ್ಲಿ ನಮ್ಮ ವರ್ಡ್ ಆಫ್ ವಿಕ್ಟ್ರಿಯಲ್ಲಿ ನೀವು ವೀಕ್ಷಿಸಿರಿ. ಸಂಜೆ 7
15ರಿಂದ 8 ಗಂಟೆ ಇದೇ ವರ್ಡ್ ಆಫ್ ವಿಕ್ಟರಿ ಚಾನಲ್ಲಿ ನಾನು ಲೈವ್ ಆಗಿ ಮಾತಾಡ್ತೇನೆ. ಕೆಲವೊಮ್ಮೆ ಪ್ರೀಮಿಯರ್ ಆಗ್ತದೆ, ಬಟ್ ನಿಮಗೆ ಕಾಲೋಚಿತವಾದ ಮಾತುಗಳನ್ನು ದೇವರು ಮಾತಾಡುತ್ತಾನೆ. ಓಕೆ, ಯು ಬ್ಲೆಸ್. ಆಮೆನ್.